ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ? ಆರಾಮ ಸರ್? ಥ್ಯಾಂಕ್ ಯು, ಚೆನ್ನಾಗಿದ್ದೀವಿ. ಸರ್ ನಿಮ್ಮ ಇಂಟ್ರೊಡಕ್ಷನ್ ಹೇಳ್ಬಿಡಿ. ನಾನು ಶ್ರೀಶೈಮಿಗೆ ಅಂತ. ಯಾವ ಊರು ಸರ್? ಮೈಸೂರವನು. ಸರ್ ಇವರು? ಶಿ ಈಸ್ ಮೈ ಬೆಟರ್ ಹಾಫ್. ನೀವು ಯಾವ ಊರು ಮೇಡಮ್? ಬ್ಯಾಂಗ್ಳೂರ್. ಇದೇನು ಸರ್ ಕೋಟೆ ಇದು? ಇದು ಶುನಕಾಸ್ ಕಿಂಗ್ಡಮ್ ಅಂತ ಸರ್ ಇದು. ಓಕೆ, ಬನ್ನಿ ಕೋಟೆ ಒಳಗಡೆ ಬನ್ನಿ ಹೇಳೋಣ. ಓಕೆ ಸರ್. ಏನು ಸರ್ ಇದು ಎಂಟ್ರೆನ್ಸ್ ಅಲ್ಲೇ ಇಷ್ಟು ದೊಡ್ಡ ನಾಯಿ ಇದೆ? ಸ್ಟೋರಿ ಇದೆ ಸರ್, ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಓಹೋ, ಎಂಟ್ರೆನ್ಸ್ ಅಲ್ಲೇ ಇಷ್ಟೊಂದಿದೆ ಸರ್. ಯಾರು ಸರ್ ಇವರು? ಇವರು ಜಾನು ಅಂತ. ಓಕೆ. ಸೊ ಓಕೆ. ಬೇಸಿಕಲಿ ಇದು ಡಾಗ್ ರೆಸಾರ್ಟಾ ಸರ್? ಇದು ಬೇಸಿಕಲಿ ಡಾಗ್ ರೆಸಾರ್ಟ್. ಗ್ರೂಮಿಂಗ್ ವಿತ್ ಆಲ್ ಏನೇನು ಬೇಕೋ ಡಾಗ್ಸಿಗೆ ಪ್ರತಿಯೊಂದು ಮಾಡಿದ್ದೀವಿ. ಓಕೆ ಓಕೆ. ಇವ್ರು ಯಾರು ಸರ್? ಇವರು ಸರ್ ಆ ಫೌಂಟೇನ್ ಸೇಮ್ ಹಿಂಗೆ ಇದೆ ಅಲ್ಲ? ಆ್ಯಕ್ಚುಲಿ ಈ ಜಾಗ ಇಟ್ಕೊಂಡಿದ್ದೆ ಇವನಿಂದ ಅಂತ ಹೇಳಬೇಕು. ಸೊ ಲಾಸ್ಟ್ ಇಯರ್ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕಾಗಿತ್ತು. ಓಕೆ. ಸೊ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಾದ್ರೆ ಬಾಕ್ಸರ್ ಡಿಕ್ಸಿನ ಎಲ್ಲಿ ಬಿಡಬೇಕು ಅಂತ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಇಡೀ ಸೌತ್ ಬೆಂಗಳೂರು ಹುಡುಕಿದ್ವಿ, ಎಲ್ಲೂ ಅದಕ್ಕೊಂದು ಕರೆಕ್ಟ್ ಆಗಿರೋ ಪ್ಲೇಸು, ಸೇಫ್ ಆಗಿರೋ ಪ್ಲೇಸ್ ಎಲ್ಲೂ ಸಿಗಲಿಲ್ಲ ಅದಕ್ಕೆ. ಸೊ ಅವಾಗ ನಮ್ಗೊಂದು ಥಾಟ್ ಬಂದಿದ್ದು ಏನು ಅಂತಂದರೆ, ಇಷ್ಟು ಹುಡುಗರು ಒಂದು ಜಾಗ ಸಿಗ್ತಿವ, ನಾವ್ಯಾಕೆ ಒಂದು ಸ್ವಂತ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ರೆಸಾರ್ಟ್ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಅದಕ್ಕೆಲ್ಲ ಇವನೇ ಕಾರಣ ಆಗಿರೋದ್ರಿಂದ ಒಂದು ಸ್ಟ್ಯಾಚ್ಯೂ ಹಾಕಿದ್ದೀವಿ ಇವನನ್ನೇ ಅಂತ. ಸರ್ ಇಲ್ಲಿರೋ ನಾಯೆಲ್ಲ ನಿಮ್ದೇನಾ? ಕೆಲವೊಂದು ನಮ್ಮದು, ಕೆಲವೊಂದೆಲ್ಲ ಬೋರ್ಡಿಂಗ್ ಬಂದಿದೆ. ಸೊ ಇವಳು ಸುಖಿ ಅಂತ, ಶಿ ಈಸ್ 7 months old. ಶಿ ಈಸ್ ಗೋಲ್ಡನ್ ರಿಟ್ರೀವರ್ ಬ್ರೀಡ್. ಸೊ ಇವಳು ನಮ್ಮವಳೇ. ಆ್ಯಂಡ್ ಇವಳು ಬಂದ್ಬಿಟ್ಟು ಈಗ ನಿನ್ನೆ ಬೋರ್ಡಿಂಗಿಗೆ ಬಂದಿದ್ದಾಳೆ, ಮೀರಾ ಅಂತ. ಶಿ ಈಸ್ ಆಲ್ಸೋ 7 months old ಗೋಲ್ಡನ್ ರಿಟ್ರೀವರ್. ವೆರಿ ಸೋಬರ್, ವೆರಿ ಗುಡ್. ಇವನು ವಿಕ್ರಮ್ ಅಂತ, ಇವನು ಬೋರ್ಡಿಂಗ್ ಬಂದಿದ್ದಾನೆ ಇವಾಗ ಹೊಸದಾಗಿ. ಸೊ ಈಸ್ ಆ್ಯನ್ 4-year-old ಲ್ಯಾಬ್. ಸರ್ ಇದು ನೀವು ಪ್ಲಾನ್ ಹೇಗೆ ಮಾಡಿದ್ರಿ ಸರ್? ಸ್ಟ್ಯಾಚ್ಯೂ ಹಿಂಗೆ ಇರಬೇಕು, ಫೌಂಟೇನ್ ಹಿಂಗೆ ಇರಬೇಕು ಅಂತ? ಸರ್ ಇದು ಆಗಲೇ ಹೇಳ್ದಂಗೆ ನಿಮಗೆ, ಇದಕ್ಕೆ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದಾನೆ ನನ್ನ ಮಗ ಡಿಕ್ಸಿಯಿಂದ. ಸೊ ಹಂಗಾಗಿ ಅವನ್ನ ಇಟ್ಕೊಂಡು ಏನಾದ್ರು ಮಾಡ್ಬೋದಾ ಅನ್ನೋ ಥರ ಒಂದು ಥಾಟ್ ಬಂತು. ಓಕೆ. ಅವಾಗ ಏನಾದ್ರು ಕ್ರಿಯೇಟಿವ್ ಆಗಿ ಫನ್ನಿಯಾಗಿ ಮಾಡೋಣ, ಸೀರಿಯಸ್ ಆಗಿ ಮಾಡೋದು, ಏನಾದ್ರು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಈ ಕಾನ್ಸೆಪ್ಟು ತಕ್ಷಣ ತಲೆಗೆ ಬಂತು. ಚೆನ್ನಾಗಿರುತ್ತೆ ಅಂತ. ಸೊ ಯೂಶಲಿ ನಾಯಿಗಳು ಅವ್ರ ಪೆಟ್ಸ್ ಟೈರ್ ನೋಡ್ತಿದ್ದಂಗೆ ದೆ ಟೆನ್ ಟು ಯೂರಿನೇಟ್ ಅಲ್ವಾ, ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ರೆಡಿ ಆಗಿದ್ದ ಸರ್ ಇದು. ಓಕೆ. ಎಷ್ಟು ಡಾಗ್ ಬೋರ್ಡಿಂಗ್ ಆಗ್ಬೋದು ಸರ್ ಇಲ್ಲಿ ಒಂದು ಸರಿಗೆ? ಟೋಟಲ್ 36 ಡಾಗ್ಸ್ ಬಿಡ್ಬೋದು ಸರ್ ಇಲ್ಲಿ. ಈ ಕಡೆ 16, ಈ ಕಡೆ 18 kgs ಇದೆ, ಬ್ಯಾಕ್ ಸೈಡ್ 18 kgs ಇದೆ. ಒಳಗೋಗದಾ? ಹೋಗೋಣ. ಸರ್ ಹೇಳಿ ಸರ್, ಇಲ್ಲಿ ಏನು ವಿಶೇಷತೆ ಏನು ಇದು ಒಳಗಡೆ? ಸರ್ ಇದು ಆ್ಯಕ್ಚುಲಿ ಟೋಟಲ್ 36 kgs ಇದೆ. ಓಕೆ. ಈ ಕಡೆ ಬಂದ್ಬಿಟ್ಟು 18 kgs, ಈ ಕಡೆ ಬಂದು ಆಪೋಸಿಟ್ 18 kgs. ಸೊ ನೀವು ಕೇಳಬಹುದು, ಈ ನಾಯಿಗಳಿಗೆ ಮಾತ್ರ ಯಾಕೆ ಬಾಲ್ಕನಿ ವ್ಯೂ ಸಿಗುತ್ತೆ, ಈ ಕಡೆಗೆ ಹಾಕಿಲ್ಲ ಅಂತ ಅಂದ್ಬಿಟ್ಟು ನೀವು. ಸೊ ಕೆಲವೊಂದು ಡಾಗ್ಸ್ ತುಂಬ ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ. ಸೊ ತುಂಬ ಜನಗಳನ್ನ ನೋಡಿದ್ರೆ ಅಥವಾ ತುಂಬ ಜೊತೆ ನಾಯಿಗಳನ್ನ ನೋಡಿದ್ರೆ ಸ್ಟಾರ್ಟ್ ಮಾಡುತ್ತೆ, ಮತ್ತೆ ಬಗಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಂಗ್ಸೈಟಿ ಇಶ್ಯೂಸ್ ತುಂಬಾ ಇರುತ್ತೆ ಅವುಗಳಿಗೆ. ಸೊ ಆ ಥರ ನಾಯಿಗಳಿಗೇನೆ ಅಂತಲೇ ಸಪ್ರೇಟಾಗಿ ಈ ಕಡೆ ಒಂದು 18 kgs ಮಾಡಿಸಿದ್ದೀವಿ. ಸೊ ಆ ಥರ ನಾಯಿಗಳು ಬೋರ್ಡಿಂಗ್ ಬಂತು ಅಂದರೆ ಕೆಲವು ಪೆಟ್ ಪೇರೆಂಟ್ಸ್ ಅದನ್ನೇ ಹೇಳ್ತಾರೆ, ತುಂಬ ಆಂಗ್ಸಸ್ ಇದೆ ಡಾಗು, ಬೇರೆ ಜೊತೆ ಇರಲ್ಲ ಅಂತ. ಸೊ ಅಂಥದಕ್ಕೆ ಸಪ್ರೇಟ್ kgs ಮಾಡಿದ್ದೀವಿ ಅದಕ್ಕೆ 18 kgs. ಪ್ರತಿಯೊಂದಕ್ಕೂ ಫ್ಯಾನ್ ಬೇರೆ ಹಾಕಿದ್ದೀರಾ? ಪ್ರತಿಯೊಂದಕ್ಕೂ ಫ್ಯಾನ್ ಮತ್ತೆ ಲೈಟ್ಸ್ ಇದೆ. ಮತ್ತೆ ಇದು ಹಾಕಿರೋ ಶೀಟು ಅಷ್ಟೇ ಹೀಟ್ ರೆಸಿಸ್ಟೆಂಟ್ ಶೀಟ್ ಅಂತಾನೆ ಹಾಕಿರೋದು ಇದಕ್ಕೆ. ಓಕೆ. ಸೊ ದಟ್ ಇವನ್ ಸಮ್ಮರಲ್ಲಿ ಕೆಳಗಡೆ ಬಿಸಿಲು ಗಳಿಗೆ ಬರಲ್ಲ ಅಂತ. ಸೊ ಫ್ಯೂ kgs ಇಲ್ಲಿ ದೊಡ್ಡದು ಮಾಡಿದ್ದೀವಿ, ಒಂದು 5-6 kgs ದೊಡ್ಡದು ಮಾಡಿದ್ದೀವಿ. ಆಲ್ಮೋಸ್ಟ್ ಡಬಲ್ ಏನು ಸೈಜ್ಗಳು ನೋಡ್ತಿರೋ ಅದು ಡಬಲ್ ಮಾಡಿದ್ದೀವಿ. ಸೊ ದಟ್ ಈಗ ಒಬ್ಬರ ಮನೇಲಿ 2 ಪೆಟ್ ಇರುತ್ತೆ. ಸೊ ಅವರು ಒಟ್ಟಿಗೆ ಬಿಡಬೇಕು. ಇಲ್ಲೊಂದು ಬೋರ್ಡಿಂಗ್ ಇದೆ, ಇಲ್ಲಿ ಇದೆಯಾ? ಇಲ್ಲೊಂದು ಬೋರ್ಡಿಂಗ್ ಇದೆ. ಓಕೆ. ಸೊ ಇದನ್ನು ನೋಡೋದು ನೀವು, ಇಲ್ಲಿ ಕೆಲವೊಂದು ಡಬಲ್ ಸೈಜ್ ಮಾಡಿಸಿದ್ದೀವಿ. ಸೊ ಕೆಲವೊಂದು ಮನೇಲಿ 2 ಪೆಟ್ಸ್ ಇರುತ್ತೆ, ನಾವೆರಡು ಒಟ್ಟಿಗೆ ಬಿಡೋಕ್ಕೆ ಇಷ್ಟ ಮಾಡ್ತೀವಿ ಅಂತಂತಾರೆ. ಸೊ ಅಂಥವ್ರಿಗೆ ದೊಡ್ಡ ಮಾಡಿದ್ದೀವಿ.
ಸರ್ ಈ ಕಡೆ ಈ ಕಡೆ ಈ ಕಡೆಯಿಂದ ಹೋದರೆ ಇದು ಪ್ಲೇ ಏರಿಯಾ ಕನೆಕ್ಟ್ ಆಗುತ್ತೆ. ಸೊ ದಟ್ ಈ ಡೋರ್ ಓಪನ್ ಮಾಡ್ಕೊಂಡ್ರೆ ಡೈರೆಕ್ಟ್ ನಮ್ಮದು ಡಾಗ್ಸ್ ಪ್ಲೇ ಏರಿಯಾ ಇಲ್ಲಿಂದ ಬರುತ್ತೆ. ಹಾಂ ಹಾಂ ಓಕೆ. ಸೊ ದಟ್ ಡಾಗ್ಸ್ನ ಎಲ್ಲ ಬಿಟ್ಟರು ಬೇರೆ ಎಲ್ಲೂ ಎಸ್ಕೇಪ್ ಆಗಬಾರ್ದು ಅವುಗಳು ಅಂತ. ಸರ್ ಇದು ಬಂದ್ಬಿಟ್ಟು ನಮ್ಮದು ಡಾಗ್ ಪ್ಲೇ ಏರಿಯಾ, ಓಕೆ, ಪ್ಲೇ ಏರಿಯಾ 1 ಅಂತ. ಓಕೆ. ಸೊ ನಮ್ಮದು ಕೆನಲ್ ಡೋರ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಎಲ್ಲ ಇಲ್ಲಿಗೆ ಬರೋ ಥರ ಕಂಪ್ಲೀಟ್ ಫೆನ್ಸ್ಡ್ ಆಗಿದೆ ಇದು, ಬೇರೆ ಎಲ್ಲೂ ಹೋಗಕ್ಕೆ ಚಾನ್ಸ್ ಇಲ್ಲ ನಾಯಿಗಳು. ಸೊ ನಮ್ಮ ಕೆನಲ್ ಡೋರ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪ್ಲೇ ಏರಿಯಾಗೆ ಬರುತ್ತೆ. ಸೊ ಫ್ಯೂ ಡಾಗ್ಸ್ ಲಾನ್ ಮೇಲೆ ಆಟ ಆಡೋಕ್ಕೆ ಇಷ್ಟಪಡ್ತವೆ, ಕೆಲವೊಂದು ಗ್ರೇವಲ್ ಮೇಲೆ ಆಟ ಆಡೋಕ್ಕೆ ಇಷ್ಟಪಡ್ತವೆ. ಸೊ ದಸೆ ಕಾನ್ಸೆಪ್ಟ್ ನೋಡೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು 1 ಬ್ಲಾಕ್ ಲಾನ್ ಮತ್ತು 1 ಬ್ಲಾಕ್ ಈ ಥರ ಗ್ರೇವಲ್ ಹಾಕಿ ಮಾಡಿರೋದು ನಾವು. ಸರ್ ಅಟ್ ಅ ಟೈಮ್ ಒಂದೇ ನಾಯಿ ಬಿಡೋದಾ ಇಲ್ಲಿ ಆಟ ಆಡೋಕ್ಕೆ? ಇಲ್ಲ, ಆ ಥರ ಇಲ್ಲ ಸರ್. ಇದು ಕೆಲವೊಂದು ಫ್ರೆಂಡ್ಲಿ ಇತ್ತು ಅಂತಂದರೆ ಅವಾಗ ಗ್ರೂಪಲ್ಲೇ ಬಿಡ್ತೀವಿ. ಯಾವ ಫ್ರೆಂಡ್ ಅಡ್ಜಸ್ಟ್ ಆಗುತ್ತೋ ಆಯಾ ಟೆಂಪರ್ಮೆಂಟ್ ನೋಡ್ಕೊಂಡು ಬಿಡ್ತೀವಿ. ಕೆಲವೊಂದು ಡಾಗ್ಸ್ ಅಗ್ರೆಸಿವ್ ಇರುತ್ತೆ, ಸೊ ಅದನ್ನು ಬೇರೆ ಜೊತೆಗೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಅಂಥದ್ದನ್ನ ಸಪ್ರೇಟಾಗಿ ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ಗೆ ಆಟ ಆಡ್ತೀವಿ, ಆಮೇಲೆ ಹೊರಗಡೆ ಬಿಡ್ತೀವಿ. ಟ್ರೈನಿಂಗ್ ಕೂಡ ಮಾಡ್ತೀರಾ ಇಲ್ಲಿ? ಟ್ರೈನಿಂಗು ಮಾಡ್ತೀವಿ ಸರ್, ಹೌದು. ಸೊ ಬೇಸಿಕಲಿ ನೀವು ಒಳಗಡೆ ಬಂತು ಅಂತಂದರೆ ಒಂದು ಪೆಟ್ಸ್ಗೆ ಏನು ನೀಡ್ಸ್ ಏನೇನು ಇದೆಯೋ ಪ್ರತಿಯೊಂದು ಅಟ್ 1 ಸ್ಟಾಪ್ ಸಿಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನು. ಅಂದರೆ ಏನೇನು ಸರ್? ಸೊ ಇಲ್ಲಿ ಕಂಪ್ಲೀಟ್ ನಿಮ್ಗೆ ಗ್ರೂಮಿಂಗಿಂದ ಇರ್ಬೋದು, ಸೊ ಹೇರ್ ಕಟ್ಟಿಂಗಿಂದ ಇರ್ಬೋದು, ನೇಲ್ ಕ್ಲಿಪ್ಪಿಂಗ್, ಕಂಪ್ಲೀಟ್ ಗ್ರೂಮಿಂಗ್ ಆಗಿರ್ಬೋದು, ಮತ್ತು ಡಾಗ್ ಟ್ರೈನಿಂಗ್, ಡಾಗ್ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಡಾಗ್ ಬೋರ್ಡಿಂಗ್, ಮತ್ತು ಡಾಗ್ ಡೇ ಕೇರು ಮಾಡ್ತೀವಿ ನಾವು. ಕೆಲವರು ಆಫೀಸ್ಗೆ ಹೋಗೋರು ಡೇ ಕೇರಿಗೆ ಬಿಟ್ಬಿಟ್ಟು ಹೋಗ್ತಾರೆ, ಬೆಳಗ್ಗೆ ಬಂದು ಸಂಜೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಥರ. ಸೊ ಅಂಥವ್ರಿಗೂ ಡೆಡಿಕೇಟೆಡ್ ಆಗಿದೆ ಈ ಪ್ಲೇಸ್ ಇದು. ಸೊ ಇಟ್ಸ್ ಲೈಕ್ 1 ಪ್ಲೇಸ್ ನೀವು ಒಳಗಡೆ ಬಂತು ಅಂತಂದರೆ ಎಲ್ಲನೂ ಸಿಗಬೇಕು ಅನ್ನೋ ಥರನೇ ಡಿಸೈನ್ ಮಾಡಿರೋದು ಸ್ಪೆಷಲಿ. ಓಕೆ. ಸೊ ಇಲ್ಲಿಂದ ಹಾಗೆ ಮುಂದೆ ಬಂತು ಅಂತಂದರೆ ಇಲ್ಲೊಂದು ಗೇಟ್ ಇದೆ. ಸೊ ಈ ಗೇಟ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಸ್ಕೂಲ್ ಕಡೆ ಹೋಗುತ್ತೆ ಏರಿಯಾಗೆ. ಮನುಷ್ಯರ್ಗ ಸರ್ ಇದು ಪೂಲು? ಸರ್ ಇದು ಡೆಡಿಕೇಟೆಡ್ ಫಾರ್ ಪೆಟ್ಸ್ ಆ್ಯಕ್ಚುಲಿ. ಸೊ ನಮ್ಮ ಡಾಗ್ದು ಏನು ಪಾಪ್ ಪ್ರಿಂಟ್ ಇರುತ್ತೋ ನಾ ಹೆಜ್ಜೆಗೆ ಗುರುತು, ಸೊ ಅದೇ ಶೇಪಲ್ಲೇ ಬರಬೇಕು ಅಂತ ಅಂದ್ಬಿಟ್ಟು ಅದೇ ಶೇಪಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿರೋದಿಲ್ಲ. ಸೊ ಡೆಡಿಕೇಟೆಡ್ ಫಾರ್ ಡಾಗ್ಸ್. ಬಿಡ್ತೀರಾ ಸರ್ ಇಲ್ಲಿ ನಾಯಿನ? ಹೌದು ಸರ್, ಬಿಡ್ತೀವಿ. ಅಂದರೆ ರಿಕ್ವೆಸ್ಟ್ ಬೆನ್ ಆ್ಯಂಡ್ ವೇರ್ ರಿಕ್ವೆಸ್ಟ್ ಬರ್ತಾ ಇದ್ದಂಗೆ ಹಾಗೆ ಡಾಗ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮೇಲ್ಗಡೆ ನಾವು ಒಂದೊಂದಾಗಿ ಸ್ವಿಮ್ಮಿಂಗ್ ಪೂಲ್ ಬಿಡ್ತೀವಿ. ಕೆಲವರು ಗ್ರೂಪಲ್ಲಿ ಬಿಡಿ ಅಂತಂತಾರೆ, ಇನ್ನು ಕೆಲವರು ಇಂಡಿವಿಜುವಲ್ ಪೇರೆಂಟ್ಸು ಇಲ್ಲ ಹೈಜೀನ್ ಪರ್ಪಸ್ ಒಂದನೇ ಬಿಡಬೇಕು ಅಂತಂತಾರೆ, ಅಂಥವ್ರು ಒಂದೊಂದನೇ ಬಿಡ್ತೀವಿ. ದಟ್ಸ್ ಡಿಫ್ರೆಂಟ್ ಇದರ ಮೇಲೆ ಬಿಡ್ತೀವಿ ನಾವು ಅದನ್ನ. ಸೊ ನೀರು ಇಷ್ಟೇ ಇರುತ್ತಾ ಅಥವಾ ಇನ್ನೂ ಫುಲ್ ಇಲ್ಲ ಮಾಡ್ತೀರಾ? ಸರ್, ಈಗ ಬಿಡ್ತೀವಿ ಈಗ ಆ್ಯಕ್ಚುಲಿ. ಸೊ ಕೆಲವೊಬ್ಬರು ಪೆಟ್ಸು ತುಂಬ ಎಕ್ಸ್ಪರ್ಟ್ ಸ್ವಿಮ್ಗಳಿರಲ್ಲ, ಕೆಲವೊಂದು ಡಾಗ್ಸ್ಗಳು, ಕೆಲವೊಂದು ಬ್ರೀಡ್ಸು ಅದು ಕಡಿಮೆ ನೀರು ಬಿಡಬೇಕು ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರುಗಳು. ಸೊ ಅಂಥವ್ರಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಫ್ಯೂ ಪೆಟ್ ಪೇರೆಂಟ್ಸ್ ಬಂದು ಇಲ್ಲ ನಮ್ಮ ಡಾಗ್ ಈಸ್ ಅನ್ ಎಕ್ಸ್ಪರ್ಟ್ ಸ್ವಿಮ್ಮರು, ಸ್ವಿಮ್ ಚೆನ್ನಾಗಿ ಮಾಡ್ತಾರೆ, ಬಿಡೋಣ ಅನ್ನೋದನ್ನ ನಾವು ಇನ್ನೂ ಜಾಸ್ತಿ ನೀರು ಬಿಟ್ಬಿಟ್ಟು ನೀವು ಫಿಲ್ ಮಾಡಿ ಬಿಡ್ತೀವಿ. ಸೊ ಆ ಪೋರ್ಷನ್ಗಳು ಬಂದು ಆ್ಯಕ್ಚುಲಿ ಪಪ್ಪೀಸ್ಗಳಿಗೆ ಮಾಡಿರೋದು ಅಥವಾ ಟಾಯ್ ಬ್ರೀಡ್ ಮಾಡ್ತಾರೆ ಅಂತ. ಸೊ ದಟ್ ಇಲ್ಲಿ ಇದು ತಗೋದು ಅಂತ ಅಂದ್ಬಿಟ್ಟು ಇಂಡಿವಿಜುವಲ್ ಬ್ರೀಡ್ಸ್ ಇದೆ. ಸೊ ದಟ್ ಸ್ಮಾಲ್ ಬ್ರೀಡ್ ಈಗ ಬೀಗಲ್ ಆಗಿರ್ಬೋದು, ಸಿಕ್ಸು ಆ ಥರ ಟಾಯ್ ಬ್ರೀಡ್ಗಳಿಗೆ ಈ ಪಾಶ್ ಶೇಪಲ್ಲಿ ಒಳಗಡೆ ಬಿಡ್ಬೋದು ಅಂತ. ಹೆವಿ ಬ್ರೀಡ್ಸ್ ಕ್ಯಾನ್ ಸ್ವಿಮ್ ಹಿಯರ್ ಅಂತ ಈ ಥರ ಮಾಡಿರೋದು ಕಾನ್ಸೆಪ್ಟಲ್ಲಿ. ಸೊ ಕ್ಲೀನಿಂಗ್ ಎಲ್ಲ ಅವಾಗ ಮಾಡ್ಕೋಬೇಕಾಗತ್ತೆ ಸರ್, ಫ್ರೀಕ್ವೆಂಟ್ ಕ್ಲೀನಿಂಗ್ ಮಾಡ್ತಾ ಇರ್ತೀವಿ. ಸೊ ನೋ ಕ್ಲೋರಿನ್ ವಾಟರ್, ಫುಲ್ ಬಾವಿ ಇದೆ, ಬಾವಿಯಿಂದ ಡೈರೆಕ್ಟಾಗಿ ಪಂಪ್ ಆಗುತ್ತೆ. ಸೊ ನಾವು ಯಾವುದೇ ಥರ ಮೆಡಿಸಿನ್ ಮೆಡಿಕೇಟೆಡ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು ಯಾವುದೂ ಏನು ಮಾಡ್ತಾರೆ ನಾವಿಲ್ಲಿ. ಓಕೆ. ಪ್ಯೂರ್ ನ್ಯಾಚುರಲ್ ವಾಟರ್. ಸೊ ಡಾಗ್ಸ್ ಹ್ಯಾವ್ ಫುಲ್ ಫ್ರೆಂಡ್ಲಿ ಎನ್ವೈರ್ಮೆಂಟ್ ಇಲ್ಲಿ, ನ್ಯಾಚುರಲ್ ಎನ್ವೈರ್ಮೆಂಟ್ ಇರುತ್ತೆ ಅವುಗಳಿಗೆ. ಸೊ ನೋ ಸ್ಕಿನ್ ಇನ್ಫೆಕ್ಷನ್ಸ್ ಏನಿಲ್ಲ, ಫ್ರೀಕ್ವೆಂಟ್ ವಾಟರ್ ಕ್ಲೀನ್ಸ್ ಆಗ್ತಾ ಇರುತ್ತೆ ಇಲ್ಲಿ. ಸೊ